ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊಟಿನಲ್ಲಿ ನಮ್ಮದು ಕೊನೆಯ ದಿನ. ನಾವಿವತ್ತು ಊಟಿಯಿಂದ ಹೊರಡ್ತಾ ಇದ್ದೀವಿ. ಹಾಗೆ ಇವತ್ತು ಊಟಿನಲ್ಲಿ ಏನೇನು ಪೆಂಡಿಂಗ್ ಇದೆ, ನಾವು ಪ್ಲೇಸಸ್ನ ವಿಸಿಟ್ ಮಾಡಬೇಕಾಗಿದ್ದು ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಆಲ್ಮೋಸ್ಟ್ 7 o'clockಗೆಲ್ಲ ರೆಡಿಯಾಗಿದ್ದೀವಿ. ರೆಡಿಯಾಗಿಬಿಟ್ಟು ಏನೇ ನಮ್ಮದು ಲಗೇಜ್ ಇತ್ತು ಅದನ್ನೆಲ್ಲ ತೊಗೊಂಡೋಗಿ ಕಾರ್ಗೆ ಇಡ್ತಾ ಇದ್ದೀವಿ. ಸೊ ನಾವು ಅಲ್ಲೇ ಹಾಗೆ ಅಂಕಲ್ನ ಫ್ರೆಂಡ್ನೆಲ್ಲ ಕೇಳಿದ್ವಿ, ಇವತ್ತು ನಾವು ಯಾವ್ಯಾವ ಪ್ಲೇಸ್ನ ನೋಡ್ಬೋದು ಅಂದ್ವೇ ಮೈಸೂರಿಗೆ ಹೋಗ್ಬೇಕಾರೆ ಅಂತ ಹೇಳಿಬಿಟ್ಟು ಅವರು ಒಂದಷ್ಟು ಅಡ್ರೆಸ್ನ ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಹಂಗಾಗಿ ನಾವು ಅಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಲಗೇಜ್ನ ಎತ್ತಿ ಕಾರ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬಾ ಖುಷಿ ಆಯಿತು ಆ್ಯಂಡ್ ತುಂಬಾ ಬೇಜಾರು ಕೂಡ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತೆಲ್ಲ ವಾಪಸ್ ಊರಿಗೆ ಹೋಗಬೇಕು. ನಾವು ಟ್ರಿಪ್ಪಿಗೆ ಬರೋಕ್ಕಿಂತ ಮುಂಚೆ ಟ್ರಿಪ್ ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಖುಷಿಯಾಗೆಲ್ಲ ಹೊರಡ್ವಿ. ಈಗ ಹೋದ್ಮೇಲೆ 3 days ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಎಲ್ಲರೂ ಅವ್ರವ್ರ ಮನೆಗೆ ಹೊಟ್ಟೋಗ್ಬಿಡ್ತಾರೆ. ಎಲ್ಲರಿಗೂ ಸೇಮ್ ಡೈಲಿ ರೊಟೀನ್ ಏನಿತ್ತು ಅದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೆಣ್ಮಕ್ಳಿಗೆ ಇಲ್ಲಿಗೆ ಬರಬೇಕಂತ ಹೇಳಿ ಎಲ್ಲ ಬಟ್ಟೆಗಳೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಈಗ ಮನೆಗೆ ಹೋಗಿದ ತಕ್ಷಣ ಅದೆಲ್ಲ ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ ಒಂದು ಕಡೆ. ಆ್ಯಂಡ್ ನಾಳೆಯಿಂದ ಸೇಮ್ ರೊಟೀನ್ ಅಲ್ವಾ, ಎಲ್ಲ ಒಟ್ಟಿಗೆ ಚೆನ್ನಾಗಿತ್ತಲ್ವಾ ಅಂತ ಬೇಜಾರು ಒಂದು ಕಡೆ ಇತ್ತು. ಹಾಗೆ ನಾವಿವತ್ತು ಊಟಿನಲ್ಲಿ ಯಾವ್ಯಾವ ಪ್ಲೇಸಸ್ನ ನೋಡಿಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಅಂದವೇ ಎಲ್ಲಾದರೂ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಇವತ್ತು ನಾನು ಊಟಿನಲ್ಲಿ, ನೀವು ಯಾರಾದರೂ ಊಟಿಗೆ ಹೋಗಬೇಕು ಟ್ರಿಪ್ಗೆ ಅಂತ ಹೇಳಿದ್ರೆ ಎಷ್ಟು ದಿನ ಹೋಗಬೇಕು, ಏನೇನು ಪ್ಲೇಸಸ್ನ ವಿಸಿಟ್ ಮಾಡಬೇಕು, ಯಾವುದು ಟೈಮಿಂಗ್ಸ್ ಪರ್ಫೆಕ್ಟ್ ಆಗಿರುತ್ತೆ ಊಟಿ ವಿಸಿಟ್ ಮಾಡೋದಕ್ಕೆ ಅಂತ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಹೇಳ್ತೀನಿ. ಯಾರೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಸ್ಟ್ ಸೀಸನ್ ಆ್ಯಂಡ್ ಬೆಸ್ಟ್ ಟೈಮ್ ಊಟಿಗೆ ಹೋಗೋಕ್ಕೆ, ಹಾಗೆ ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಎಲ್ಲ ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನಾವು ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾವುದೋ ಅಪ್ಪು ಮೆಸ್ ಅಂತ ಇದ್ರು ನೇಮ್, ನಿಜವಾಗ್ಲೂ ಟೇಸ್ಟಿಯಾಗೇ ಇತ್ತು. ಹಾಗೆ ನೋಡ್ತಾ ಇರ್ಬೋದು ನನ್ನ ಮಗಗೆ ಎಷ್ಟು ತರಲೆ ಮಾಡ್ತಿದ್ದಾನೆ ಅಂತ. ಡೈನಿಂಗ್ ಟೇಬಲ್ ಏನಿದೆ ಅದ್ರ ಕೆಳಗೆ ತೂರ್ಕೊಂಡು ಬರ್ತಿದ್ದಾನೆ. ಸಖತ್ ಆಟ ಆಡ್ಕೊಂಡು ಎಂಜಾಯ್ ಮಾಡ್ದ. 3 ಜನ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಅಷ್ಟೇ, ಎಲ್ಲರೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನಮ್ಮ ಬುಜ್ಜಿ ಎಷ್ಟು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ ಅಂತ. ಹಂಗೆ ನೋಡಿ, ಗೊಂಬೆಗೆ ಅಂತೂ ಬ್ರೇಕ್ಫಾಸ್ಟ್ ಇಷ್ಟನೇ ಇಲ್ಲ. ಗೊಂಬೆ ಅಷ್ಟೇ ಅಲ್ಲ, ಮೌರಿನ್ಗೂ ಅಷ್ಟೇ ಫೋರ್ಸ್ಫುಲಿ ನಾವು ಫೀಡ್ ಮಾಡಬೇಕು ಅವರಿಗೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕರ್ನಾಟಕ ಗಾರ್ಡನ್ಗೆ ಬಂದ್ವಿ. ಇದಕ್ಕೂ ಮುಂಚೆ ನಾವು ಬರ್ಡ್ ಸೆಂಚುರಿ ಅಂತ ಇತ್ತು, ಅಲ್ಲಿ ಹೋಗಿದ್ವಿ. ಬಟ್ ನಮ್ಗೆ ಯಾಕೋ ಅಲ್ಲೇನು ಇಷ್ಟ ಆಗಲಿಲ್ಲ. ಹಾಗಾಗಿ ನಾವು ಬೇಡ, ಲೇಟ್ ಆಗುತ್ತೆ ಊರಿಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಕರ್ನಾಟಕ ಗಾರ್ಡನ್ಗೆ ಬಂದ್ವಿ. ಯಾರಾದರೂ ಫ್ರೀ ಇತ್ತು ಅಂತ ಹೇಳಿದ್ರೆ ಬರ್ಡ್ ಸೆಂಚುರಿಗೆ ಒಂದ್ಸಲ ಹೋಗಿ ಬನ್ನಿ. ಬರ್ಡ್ ಎಲ್ಲ ನಮ್ಮ ಕೈ ಎಲ್ಲ ಕೊಡ್ತಾರಂತೆ, ನಾವು ಅದನ್ನೆಲ್ಲ ಇಟ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಬೋದು. ಹಾಗಾಗಿ ಕರ್ನಾಟಕ ಗಾರ್ಡನ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಲ್ಲಿ ಎಷ್ಟೊಂದು ರಶ್ ಇದೆ ಅಂದರೆ ಸಿಕ್ಕಾಬಟ್ಟೆ ರಶ್ ಇದೆ. ಊಟಿನಲ್ಲಿ ಯಾವಾಗ್ಲೂ ಹಾಲಿಡೇ ಟೈಮಲ್ಲಿ, ಅಂದರೆ ಇವಾಗ ಸಮ್ಮರ್ ವೆಕೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ, ಮತ್ತು ಅಕ್ಟೋಬರಿಂದ ಡಿಸೆಂಬರ್ ಏನಿರುತ್ತೆ ಆ ಟೈಮಲ್ಲಂತೂ ಹೆವಿ ಕ್ರೌಡ್ ಇರುತ್ತೆ. ನೋಡ್ತಾ ಇರ್ಬೋದು ಸುತ್ತ ಎಷ್ಟೊಂದು ಜನಗಳಿದ್ದಾರೆ ಅಂತ, ತುಂಬಾ ಕ್ರೌಡ್ ಇರುತ್ತೆ. ಆ ಟೈಮಲ್ಲಿ ಹೋದಾಗ ಏನಾಗುತ್ತೆ, ನೀವು ರೂಮ್ಗೂ ಅಷ್ಟೇ, ರೂಮ್ ಅಂತ ಹೇಳಿದರೆ ಊಟಿನಲ್ಲಿ ಯೂಶಲಿ ಮನೆಗಳ ಥರ ಕೊಟ್ಬಿಡ್ತಾರೆ. ಒಂದು ಮನೇನ ಒಂದು ದಿನಕ್ಕೆ ಇಷ್ಟು ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ನೀವು ಎಷ್ಟು ಜನ ಇರ್ತೀರಾ ಅದಕ್ಕೆ ತಕ್ಕಂಗೆ ನಾವು ಮನೆಗಳನ್ನ ಮಾಡ್ಕೊಬೇಕು ಅಲ್ಲಿ. ಅದು ಅಷ್ಟೇ, ಮನೆಗಳು ಅಷ್ಟೇ, ಫುಡ್ ಎಲ್ಲನೂ ಕೂಡ ತುಂಬ ಪ್ರೈಸ್ ಜಾಸ್ತಿ ಇರುತ್ತೆ. ಸಮ್ಮರ್ ಆಗಿರೋದು, ಇವಾಗ್ಲೂ ಸಮ್ಮರ್ ಇದ್ರೂ ಸಂಜೆ 5 ಗಂಟೆ ಆಯಿತು ಅಂತ ಹೇಳಿದ್ರೆ ನಾವು ಫ್ಲೋರ್ ಮೇಲೆ ವಿತೌಟ್ ಸ್ಲಿಪ್ಪರ್ ನಡೆಯೋಕ್ಕೆ ಆಗಲ್ಲ, ಅಷ್ಟು ಕೋಲ್ಡ್ ಇರುತ್ತೆ ನಮಗೆ ಅಲ್ಲಿ, ತುಂಬಾ ಕೋಲ್ಡ್ ಇರುತ್ತೆ. ಹಾಗಾಗಿ ಯೂಶ್ವಲಿ ನೀವೇನಿದ್ರು ಜುಲೈ, ಆಗಸ್ಟು, ಸೆಪ್ಟೆಂಬರಲ್ಲಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ, ನಾವು ನಿಮಗೆ ಫಸ್ಟ್ ವ್ಲಾಗ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಾವು ಏನು ರೂಮ್ ಮಾಡಿದ್ದೀವಿ ಅದು ನಮಗೆ ಜಸ್ಟ್ 5000ಗೆ ಸಿಗ್ತಾಯಿತ್ತಂತೆ. ಬೇರೆ ಟೈಮಲ್ಲಿ ಹೋದರೆ, ಅಂದರೆ ಆಗಸ್ಟ್, ಸೆಪ್ಟೆಂಬರ್ ಆ ಟೈಮಲ್ಲಿ ಹೋಯಿತು ಅಂತ ಹೇಳಿದ್ರೆ ತುಂಬ ಕಡಿಮೆಯಾಗಿ ಸಿಗುತ್ತೆ. ಆ್ಯಂಡ್ ಜನವರಿ, ಫೆಬ್ರವರಿಲೂ ಕೂಡ ಕಡಿಮೆಯಾಗಿ ಸಿಗುತ್ತಂತೆ. ಈ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ತುಂಬಾ ಚಳಿ ಇರೋದ್ರಿಂದ ತುಂಬಾ ಕಡಿಮೆ ಜನ ವಿಸಿಟ್ ಮಾಡ್ತಾರಂತೆ. ಬಟ್ ವೆದರ್ ಎಂಜಾಯ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಬಟ್ ಇಷ್ಟೊಂದೆಲ್ಲ ಕ್ರೌಡ್ ಅಂತೂ ಖಂಡಿತ ಇರಲ್ಲ. ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಊಟಿಗೆ ಹೋಗೋದಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳಿದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಹೇಳ್ತೀನಿ. ಮಾರ್ಚ್ ಎಂಡಿಂದ ತುಂಬಾ ಕ್ರೌಡ್ ಇರುತ್ತೆ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ ಎಲ್ಲನೂ ಕೂಡ. ಊಟಿನಲ್ಲಿ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಹಾಗೆ ನಾವಿಲ್ಲಿ ಕರ್ನಾಟಕ ಗಾರ್ಡನ್ಗೆ ಬಂದಿದ್ದ ತಕ್ಷಣವೇ ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನಾವಿಲ್ಲಿ ಬಂದಿದ್ದ ತಕ್ಷಣವೇ ಸ್ಟಾರ್ಟ್ ಆಗಿದ್ದು ರೀಲ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನಾವಷ್ಟೇ ರೀಲ್ಸ್ನ ಇಲ್ಲಿ ಮಾಡಿಲ್ಲ, ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೆ ಎಲ್ಲರೂ ಕೂಡ ರೀಲ್ಸ್ ಮಾಡಿದ್ದೀವಿ. ಟೋಟಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಊಟಿನಲ್ಲಿ 3rd ಡೇ ಏನಿತ್ತು ಫುಲ್ ಆಫ್ ರೀಲ್ಸ್ ಡೇ ಅಂತಲೇ ಹೇಳ್ಬೋದು. ಎಲ್ಲರೂ ರೀಲ್ಸ್ ಮಾಡಿದ್ದೀವಿ, ಸಖತ್ ಎಂಜಾಯ್ ಮಾಡಿದ್ದೀವಿ. ಹಾಗೆ ನಮ್ಮ ಪೇರೆಂಟ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಎಲ್ಲ ವೀಡಿಯೋನ ಮಾಡಿಸ್ಕೊಂಡಿದ್ದಾರೆ ವಿತ್ ಪೇರಲ್ಲಿ. ತುಂಬಾ ಚೆನ್ನಾಗಿದೆ, ಸಖತ್ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ, ನಾವು ಕೂಡ ಎಂಜಾಯ್ ಮಾಡಿದ್ದೀವಿ. ಹಾಗೆ ನನ್ನ ಮಗಳಿಗೆ
ನಾವು ಕರ್ನಾಟಕ ಗಾರ್ಡನ್ಗೆ ಏನು ರೀಚ್ ಆದ್ವಿ ಅವಾಗ ನೋಡಿದ್ರೆ ಅವಳಿಗೆ ಫೀವರ್ ಕೂಡ ಬಂದುಬಿಟ್ಟಿತ್ತು. ನನಗಂತೂ ಮೂಡ್ ಔಟ್ ಆಗಿಬಿಡ್ತು. ನನ್ನ ಮಕ್ಳಿಗೆ ಏನಾದರೂ ಹೆಲ್ತ್ ಅಪ್ಸೆಟ್ ಆಯಿತು, ಫೀವರ್ ಏನಾದ್ರು ಬಂತು ಅಂತ ಹೇಳಿದ್ರೆ ನಾನು ಎಲ್ಲೇ ಇದ್ದರೂ ಕೂಡ ನನಗೆ ಮೂಡ್ ಔಟ್ ಆಗಿಬಿಡುತ್ತೆ, ಬೇಜಾರು ಕೂಡ ಆಗ್ಬಿಡ್ತು. 2 ಡೇಸ್ ತುಂಬಾ ಚೆನ್ನಾಗಿತ್ತು, ಯಾಕೆ ಜ್ವರ ಬಂತು ಅಂತ ಹೇಳ್ಬಿಟ್ಟು. ಹಾಗೆ ನಾನು ಎಲ್ಲೇ ಹೊರಗಡೆ ಹೋಯಿತು ಅಂತ ಹೇಳಿದ್ರು, ನನ್ನ ಮಕ್ಕಳಿಗೆ ಯಾವ್ಯಾವ ಮೆಡಿಸಿನ್ಸ್ ಬೇಕು ಅದನ್ನೆಲ್ಲನೂ ಕೂಡ ನಾನು ಟ್ರಾವೆಲ್ ಮಾಡಿರ್ತೀನಿ, ತೊಗೊಂಡು ಹೋಗಿರ್ತೀನಿ ಟ್ರಾವೆಲ್ ಟೈಮಲ್ಲಿ. ಸೊ ಹಂಗಾಗಿ ನಾನು ನನ್ನ ಮಗಳಿಗೆ ಸಿರಪ್ ಎಲ್ಲ ಹಾಕ್ಕೊಂಡೆ. ಒಂದಿದಿಂದಲೇ ಅಂದರೆ ಒಂದು 2 ಅವರ್ಸಲ್ಲೇ ರಿಕವರಿ ಆದಳು. ಆ್ಯಂಡ್ ತುಂಬಾ ಖುಷಿ ಆಯಿತು ನನಗಂತೂ ಅವ್ಳು ರಿಕವರಿ ಆಗಿದ್ದು. ನೋಡ್ತಾ ಇದ್ದೀರಲ್ಲ ಇಲ್ಲಿ ನಮ್ಮ ಅಪ್ಪಾಜಿಯವರೆಲ್ಲ ಯಾವ ಥರ ಎಲ್ಲ ವೀಡಿಯೋ ಮಾಡಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಟ್ರಿಪ್ಪಿಗೆ ಬಂದಾಗ ಫ್ಯಾಮಿಲಿ ಜೊತೆ ಯಾವಾಗಲೂ ಅಷ್ಟೇ ಈ ಥರ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಟ್ರಿಪ್ಗೆ ಅಂತ ಹೋದಾಗ ಪ್ಲೇಸಸ್ನ ವಿಸಿಟ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಸ್ಟೇ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಊಟ ಮಾಡ್ತೀವಿ, ಬರ್ತೀವಿ. ಟ್ರಾವೆಲ್ ಮಾಡಿ ತುಂಬಾ ಬೇಜಾರಾಗಿರುತ್ತೆ. ಪ್ಲೇಸ್ ವಿಸಿಟ್ ಮಾಡಿದಾಗ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊತೀವಿ, ಖುಷಿ ಕೂಡ ಆಗ್ತಾ ಇರುತ್ತೆ. ಬಟ್ ಈ ಥರ ನಾವು ಚಿಕ್ಕ ಮಕ್ಕಳು ಥರ ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಪೇರೆಂಟ್ಸ್ ಕೂಡ ನಮ್ಮ ಜೊತೆ ಇದ್ದರೆ ನಿಜವಾಗ್ಲೂ ಆ ಟ್ರಿಪ್ ಬಂದರೆ ಮೆಮೊರಬಲ್ ಆಗಿ ಉಳ್ಕೊಂಡ್ಬಿಡುತ್ತೆ ನಮ್ಮ ಲೈಫಲ್ಲಿ. ಅಷ್ಟು ಚೆನ್ನಾಗಿತ್ತು ನಮ್ಮದು 3rd ಡೇ ಮತ್ತು ಫಸ್ಟ್ ಡೇ ಸೆಕೆಂಡ್ ಡೇನೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ರೀಲ್ಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ದೀವಿ. ಹಾಗೆ ನಾವು ಏನೇನು ಡ್ಯಾನ್ಸ್ ಮಾಡಿದ್ದೀವಿ ಫಸ್ಟ್ ಡೇ ಅದನ್ನೆಲ್ಲ ಕೂಡ ನಾನು ಸಪ್ರೇಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ಅದಕ್ಕೆ ಕಾಪಿರೈಟಿಂಗ್ ಅಂತ ಬಂದುಬಿಡುತ್ತೆ ವಿತ್ ಸಾಂಗ್ ಎಲ್ಲ ಇದ್ದಾಗ. ಬಟ್ ನನಗೆ ಯೂಟ್ಯೂಬ್ ವ್ಲಾಗ್ಸ್ ಅಂತ ಹೇಳಿದ್ರೆ ಒಂದು ಮೆಮೊರೀಸ್, ಹಾಗಾಗಿ ನೋ ಪ್ರಾಬ್ಲಮ್ ಅಂತ ಹೇಳಿ ಅದನ್ನು ಸಪ್ರೇಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿ ನನ್ನ ಮಗ ಪ್ರೀತು ಎಷ್ಟು ತರಲೆ ಮಾಡ್ತಿದ್ದಾರೆ ಅಂತ. ಯೂಶ್ವಲಿ ಪ್ರೀತು ನಮ್ಮ ಜೊತೆ ವೀಡಿಯೋದಲ್ಲಿ ಫೋಟೋದಲ್ಲಿ ತುಂಬ ಕಡಿಮೆ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಆ ವಿಡಿಯೋ ಫೋಟೋಸ್ ಎಲ್ಲ ತೆಗಿತಾ ಇದ್ದಿದ್ದು ಮಾಡ್ತಿದ್ದು ಪ್ರೀತು, ಹಾಗಾಗಿ ಅವನು ತುಂಬ ಕಡಿಮೆ ಕಡೆ ನಮ್ಮ ಜೊತೆ ಇದ್ದಾನೆ. ಕರ್ನಾಟಕ ಗಾರ್ಡನಲ್ಲಿ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹೈಡ್ ಆ್ಯಂಡ್ ಸೀಕ್ ಕೂಡ ಇದೆ, ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಸಖತ್ ಎಂಜಾಯ್ ಮಾಡ್ಬೋದು, ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾಮಿಲಿ ರೀಲ್ಸ್ ನಡೀತಾ ಇದೆ. ಇದಿಷ್ಟು ನನ್ನ ತಮ್ಮನ ಐಡಿಯಾ. ಇದು ಸೆಕೆಂಡ್ ಟೈಮ್ ನಾವು ರೀಲ್ಸ್ ಮಾಡಿದಾಗ ಪರ್ಫೆಕ್ಟಾಗಿ ಬಂತು. ಬಟ್ ಇನ್ನೂ ಯಾವುದೂ ಕೂಡ ನಾವು ರೀಲ್ಸ್ ಮಾಡಿ ಅಪ್ಡೇಟ್ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿಂದ ಬಂದಾಗ ಸ್ವಲ್ಪ ಹುಷಾರು ತಪ್ಪಿದ್ವಿ, ಹಾಗಾಗಿ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇದು ನೋಡ್ತಾ ಇರ್ಬೋದು, ಇವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು, ನಾವೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಲಾಸ್ಟಲ್ಲಿ ಬಂದು ನಾವು ಜಾಯ್ನ್ ಆದ್ವಿ ಇಲ್ಲಿ. ಹಾಗಾಗಿ ಇನ್ನೊಂದ್ಸಲ ಮಾಡೋಣ ಅಂತ ಹೇಳಿ ಮಾಡಿದಾಗ ಸೆಕೆಂಡ್ ಟೈಮ್ ತುಂಬ ಚೆನ್ನಾಗಿ ಬಂತು. ಚೆನ್ನಾಗಿ ಬಂದಿದ್ದು ನಾನು ಫಸ್ಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಇದನ್ನು ಹಾಕಿದ್ದೀನಿ. ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ದೀವಿ ನೀವೇ ನೋಡ್ತಾ ಇರ್ಬೋದು. ಯಾರು ಸ್ಕಿಪ್ ಮಾಡಿದೆ ನೋಡಿ, ಆವಾಗ ನಿಮಗೆ ಊಟಿಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಎಲ್ಲನೂ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ, ಯಾವ ಟೈಮಲ್ಲಿ ಹೋಗಬೇಕು ಅಂತ ಎಲ್ಲ ಹೇಳಿ. ಹಾಗೆ ನೀವು ಊಟಿಗೆ ಹೋದಂಥ ಟೈಮಲ್ಲಿ ನಾವು ಈ ಥರ ಮನೆಯಲ್ಲೇ ನಾವು ರೆಂಟಿಗೆಲ್ಲ 1 ಡೇಗೆ ಅಥವಾ 2 ಡೇಗೆ ರೆಂಟ್ ತೊಗೊತೀವಲ್ಲ, ಅವ್ರು ಹೇಳ್ದಷ್ಟೇ ಕೂಡ ನೀವು ಖಂಡಿತ ಪೇ ಮಾಡೋದಕ್ಕೆ ಹೋಗಬೇಡಿ. ಅವ್ರು ಹೇಳೋದಕ್ಕಿಂತ ಕಡಿಮೆ ಸ್ವಲ್ಪ ಮಾತಾಡಿ. ಒಂದಿಲ್ಲ ಅಂದರೆ 2ನ್ನ ನೀವು ಚೆಕ್ ಮಾಡಿ. ಯೂಶ್ವಲಿ ಹೋಗ್ಬೇಕಂತ ಹೇಳಿದ್ರೆ ಗೂಗಲಲ್ಲಿ ಅಥವಾ ನೋಡಿಕೊಂಡು ಅಲ್ಲಿರೋ ಪ್ರೈಸ್ನ ನೋಡಿ ಡೈರೆಕ್ಟಾಗಿ ಬುಕ್ ಮಾಡಿದ್ರೆ ನಿಮಗೆ ಖಂಡಿತ ಲಾಸ್ ಆಗುತ್ತೆ. ಅವ್ರ ಹತ್ರ ಹೋದ್ಮೇಲೆ ಆ ಪ್ರೈಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನೀವೊಂದು ಪ್ರೈಸಲ್ಲಿ ಮಾತಾಡಿಕೊಂಡು ಫಿಕ್ಸ್ ಮಾಡ್ಕೊಬೋದು. ಆ ಥರ ಸ್ಟ್ರಿಕ್ಟಾಗಿ ಫಿಕ್ಸ್ಡ್ ರೇಟ್ ಇರುತ್ತೆ ಅಂತೆಲ್ಲ ಏನೂ ಇಲ್ಲ ಅಲ್ಲಿ. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಬಜೆಟ್ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನೋಡ್ತಾ ಇದ್ದೀರಲ್ಲ, ಒಂದು ಕಡೆ ನಮ್ಮ ಅಪ್ಪಾಜಿ ಅಮ್ಮಂದಾಯಿತು ರೀಲ್ಸು, ಅವ್ರಿಗಿಷ್ಟ ಬಂದಂಗೆ ಥರ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡಿದ್ದಾಯಿತು. ಇಲ್ಲಿ ಆಂಟಿ ಅಂಕಲ್ದು ಕೂಡ ಇದೆ, ಅವ್ರಿಗಿಷ್ಟ ಬಂದಂಗೆಲ್ಲ ಅವ್ರ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡ್ರು. ಅವ್ರಿಗೆ ಒಂದು ಮೆಮೊರಿ ಆಗಿರುತ್ತೆ, ನಮಗಷ್ಟೇ ಅಲ್ಲದೆ ಕೂಡ ನಮ್ಮ ಪೇರೆಂಟ್ಸ್ಗೂ ಕೂಡ ಒಂದು ಮೆಮೊರಿ. ಇವಾಗ ಸತೀಶ್ ಅಂಕಲ್ದು ಮತ್ತು ಮಂಗ್ಲಾ ಆಂಟಿದು ಅವ್ರಿಗೂ ಅಷ್ಟೇ ಸೇಮ್ ಒಬ್ಬರಾದ್ಮೇಲೆ ಒಬ್ಬರ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ದೀವಿ ನಾವಂತೂ. ಕರ್ನಾಟಕ ಗಾರ್ಡನ್ ಏನಿದೆ ಅಲ್ಲಿ ಒಂದು ಪ್ಲೇಸ್ಗಿಂತ ಇನ್ನೊಂದು ಪ್ಲೇಸ್ ಅಥವಾ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1:30 ಆಗಿದೆ ನಾವಿಲ್ಲಿ ಇದನ್ನೆಲ್ಲ ಶೂಟ್ ಮಾಡಿದಾಗ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಆಲ್ಮೋಸ್ಟ್ ಇಲ್ಲಿ ನಾವು ಮಂಡ್ಯದಲ್ಲಿದ್ದಾಗ 9 o'clock 10 o'clock ಏನಿರುತ್ತೆ ನಮಗೆ ಬಿಸಿಲು, ಅಷ್ಟು ಅಲ್ಲಿ ಬಿಸಿಲಿತ್ತು. ಹಾಗೆ ನಾನು 2 ಡೇಸಲ್ಲೂ ಅಷ್ಟೇ ಈ ಥರ ಪ್ಲೇಸ್ ವಿಸಿಟ್ ಮಾಡಿದಾಗ ರೀಲ್ಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅದಾಗಿರಲಿಲ್ಲ. ಫೈನಲಿ ನಾವು ಅದನ್ನು ಕರ್ನಾಟಕ ಗಾರ್ಡನಲ್ಲಿ ಕಂಪ್ಲೀಟ್ ಮಾಡಿದ್ವಿ ಈ ಥರ ರೀಲ್ಸ್ ಎಲ್ಲ ಮಾಡಿಕೊಂಡು.
ಎಲ್ಲರೂ ಕೂಡ ನಾವು ರೂಮಲ್ಲಿ ಸ್ಟೇ ಮಾಡಿದ್ವಲ್ಲ ಮನೆಯಲ್ಲಿ, ಅಲ್ಲಿದ್ದಾಗ ಪ್ರಾಕ್ಟೀಸ್ ಕೂಡ ಮಾಡ್ಕೊಂಡಿದ್ವಿ ಇದೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದರೆ ನಾನು ಕರೆಕ್ಟ್ ಮಾಡಿದ್ರೆ ಪ್ರತೀಕ್ಷಾ ಮಾಡಲ್ಲ, ಪ್ರತೀಕ್ಷಾ ಮಾಡಿದ್ರೆ ರಕ್ಷಿತಾ ಮಾಡಲ್ಲ. ಫೈನಲಿ ಹೆಂಗೋ ಬಂತು, ಅದನ್ನೆಲ್ಲ ನಾವು ಎಡಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ರೀಲ್ಸ್ ಹೋಯ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಪ್ರಪೋಸ್ ಮಾಡ್ತಿದ್ದಾರೆ. ಅಂಕಲ್ಗೆ ಲವ್ ಮ್ಯಾರೇಜ್ ಆಗಬೇಕಿತ್ತಂತ ಆಸೆ ಇತ್ತು ಅನಿಸುತ್ತೆ. ಪ್ರಪೋಸ್ ಮಾಡ್ತಿದ್ದಾರೆ. ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ದೀವಿ ನಾವು. ಎಲ್ಲರಿಗೂ ಮೋಸ್ಟ್ಲಿ ಇವ್ರಿಗೆಲ್ಲ ಒಂದು ಡ್ರೀಮ್ ಇತ್ತು ಅಂತ ಅನಿಸುತ್ತೆ. ಅವ್ರ ವೈಫ್ ಏನಿದ್ದಾರೆ ಅವರು ಅಥವಾ ಅವ್ರ ಹಸ್ಬೆಂಡ್ ಏನಿದ್ದಾರೆ ಅವ್ರ ಜೊತೆಲ್ಲ ಹಿಂಗೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಇಲ್ಲಿ ಫುಲ್ಫಿಲ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ಅಪ್ಪಾಜಿ ಟ್ರಿಪ್ಪಿಂದ ಬಂದಮೇಲೆ ಹೇಳ್ತಾಯಿದ್ರು, ನನಗಂತೂ ಊಟಿಗೆ ತುಂಬಾ ಖುಷಿ ಕೊಡ್ತು, ಸಖತ್ ಎಂಜಾಯ್ ಮಾಡಿದ್ದೀನಿ ಅಂತ. ಇದಕ್ಕೂ ಮುಂಚೆ ನಮ್ಮ ಅಪ್ಪಾಜಿ 3 ಟೈಮ್ಸ್ ಹೋಗಿದ್ರು, ಬಟ್ ಯಾವಾಗಲೂ ಈ ಥರ ಖುಷಿ ನಂಗೆ ಸಿಕ್ಕಿರಲಿಲ್ಲ. ಈ ಸಲ ಅಂತೂ ನಂಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು. ಬಿಕಾಸ್ ಎಲ್ಲರೂ ಈ ಥರ ಎಲ್ಲ ಎಂಜಾಯ್ ಮಾಡಿದ್ರೆ ಅವ್ರಿಗೆ ಒಂದು ಮೆಮೊರಿ ಆಗಿರುತ್ತೆ ಲೈಫ್ ಟೈಮ್. ಹಾಗೆ ನಮ್ಮ ಪ್ರೀತು ಒಂದು ಹೇಳಿದ್ದಾನೆ ಮಾತು ನಮಗೆ, ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಟ್ರಿಪ್ಗೆ ನಾನು ಬರಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವನೇ ಎಲ್ಲ ವೀಡಿಯೋ ಮಾಡ್ತಾಯಿದ್ದಿದ್ದು. ವೀಡಿಯೋ ಮಾಡಬೇಕಾಗುತ್ತೆ ಅಂತ ಹೋಗಿ ಬ್ರಿಡ್ಜ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದ. ನಾವು ಜಗಳ ಮಾಡಿ ಬೈದು ಎಲ್ಲ ಮಾಡಿ ಕರ್ಸ್ಕೊಂಡ್ವಿ. ಫೋನೇ ತೆಗಿತಾ ಇರಲಿಲ್ಲ. ಯಾಕೆ ಅಂದರೆ 2 ಡೇಸಿಂದ ಅವನಿಗೆ ವೀಡಿಯೋ ಮಾಡಿ ಫೋಟೋಸ್ ಮಾಡಿ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಹಾಗೆ ನಾವಿಲ್ಲಿ ಫೋಟೋಸು ವೀಡಿಯೋಸ್ ಅಂತ ನಾವು ಬ್ಯುಸಿ ಇದ್ದರೆ ಬುಜ್ಜಿ ಮತ್ತು ನನ್ನ ಮಗ ಇಬ್ಬರು ಏನು ಮಾಡ್ಕೊಂಡಿದ್ರು, ಕೈ ಹಿಡ್ಕೊಂಡು ತುಂಬಾ ಮುಂದೆ ಮೂವ್ ಆಗಿಬಿಟ್ಟಿದ್ರು. ಸಡನ್ನಾಗಿ ನೋಡ್ಕೊಂಡ್ವಿ. ಒಂದು 5 ಮಿನಿಟ್ಸೇ ನಾವು ಮಕ್ಕಳನ್ನ ನೋಡಿರಲಿಲ್ಲ. ನೋಡಿದ ತಕ್ಷಣ ಮಕ್ಕಳಲ್ಲಿ ಕಾಣ್ತಾ ಇಲ್ಲ ಅಂತ ಫುಲ್ ಗಾಬರಿ ಆಗ್ಬಿಟ್ಟು ಹುಡ್ಕಿದ್ವಿ. ಆಮೇಲೆ ಒಬ್ಬರು ಹೇಳಿದ್ರು, ಇಬ್ಬರು ಮಕ್ಕಳಲ್ವಾ ಮುಂದೆ ಹೋಗ್ತಿದ್ದಾರೆ ನೋಡಿ ಅಂತ. ಆಮೇಲೆ ಓಡೋಗಿ ನಾವು ಕರ್ಕೊಂಬಂದ್ವಿ. ನೋಡ್ತಾ ಇರ್ಬೋದಲ್ಲ, ನಮಗೇ ಅಷ್ಟೇ, ನಾವು ಎಷ್ಟೊಂದು ಫುಲ್ ಫ್ಯಾಮಿಲಿನೇ ಇದೆ ನಮ್ಮ ಜೊತೆಯಲ್ಲಿ. ಆದರೂ ಕೂಡ ನಾವು ಮಕ್ಳ ಕಡೆ ಗಮನ ಕೊಡಲೇ ಇಲ್ಲ ಸ್ವಲ್ಪ ಟೈಮು. ನಾವು ಫೋಟೋಸು ವೀಡಿಯೋಸ್ ಅಂತ ಖುಷಿಯಾಗಿಬಿಟ್ಟಿದ್ವಿ. ಎಲ್ಲರೂ ಕೂಡ ಸಪ್ರೇಟಾಗಿ ವೀಡಿಯೋಸು ಫೋಟೋಸು ಮಾಡಿಸ್ಕೊತಾ ಇದ್ರು. ಆ ಟೈಮಲ್ಲಿ ನಾವು ಮಕ್ಕಳು ನಾವು ಮಧ್ಯನೇ ಇಟ್ಕೊಂಡು ಅದೆಲ್ಲ ಮಾಡಿಸ್ಕೊತಾ ಇದ್ವಿ. ಬೈ ಮಿಸ್ 5 ಮಿನಿಟ್ಸ್ ಅಷ್ಟೇ ನಾವು ನಮ್ಮ ಕಡೆ ಮಾತ್ರ ಫೋಕಸ್ ಮಾಡ್ಕೊಂಡು ಈ ಟೈಮಲ್ಲೇ ಈ ಮಕ್ಕಳುಗಳು ಅಷ್ಟು ದೂರ ಮುಂದೆ ಹೊಟ್ಟೋಗ್ಬಿಟ್ಟಿದ್ರು. ಅದಂತೂ ಫುಲ್ಲು ಎಲ್ಲರಿಗೂ ಗಾಬರಿ ಆಗಿಬಿಡ್ತು. ನೆಕ್ಸ್ಟ್ ಟೈಮ್ ನೀವು ಮಕ್ಕಳ ಜೊತೆ ಹೋದಾಗ ದಯವಿಟ್ಟು ಯಾರೂ ಆ ಥರ ಮಾಡಬೇಡಿ. ಮಕ್ಕಳನ್ನ ಜೊತೆಲೇ ಇಟ್ಕೊಂಡು ಸ್ವಲ್ಪ ನೋಡಿಕೊಂಡು ರೀಲ್ಸು ವೀಡಿಯೋಸು ಫೋಟೋಸ್ ಏನೇ ಇದು ಅದನ್ನು ನೀವು ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದು ನೋಡ್ತಾ ಇರ್ಬೋದು, ವೆರಿ ಫನ್ ಅಂದರೆ ಫನ್. ಆ್ಯಕ್ಚುಲಿ ಇದು ನನ್ನ ತಮ್ಮನ ಐಡಿಯಾ. ಫುಲ್ ಫ್ಯಾಮಿಲಿಯವರು ಎಲ್ಲ ಒಟ್ಟಿಗೆ ಬನ್ನಿ ನಾನು ರೀಲ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ವಿ. ಫೈನಲ್ ಔಟ್ಪುಟ್ ನಿಜವಾಗ್ಲೂ ಚೆನ್ನಾಗೇ ಬರಲಿಲ್ಲ. ಯಾಕಂದರೆ ಒಬ್ಬರಾದ್ಮೇಲೆ ಒಬ್ಬರು ಬರಬೇಕಿತ್ತು. ಡಿಸ್ಟೆನ್ಸ್ ತೊಗೊಂಡು ಅಂದರೆ ಗ್ಯಾಪ್ ತೊಗೊಂಡೆಲ್ಲ ಬರ್ತಾಯಿದ್ರು. ಅದನ್ನು ಕೂಡ ಎಡಿಟ್ ಮಾಡಬೇಕು. ಖಂಡಿತ ನಾನು ಅದನ್ನು ಕೂಡ ಎಡಿಟ್ ಮಾಡ್ತೀನಿ. ಹಾಗೆ ನಮ್ದು ಎಲ್ಲರದ್ದು ರೀಲ್ಸ್ ಇತ್ತು, ಪ್ರದೀಕ್ಷನ್ ಮಾತ್ರ ಇರಲಿಲ್ಲ. ಅವ್ರದ್ದು ಕೂಡ ಒಂದು ಮಾಡಿದ್ವಿ ಮಕ್ಕಳ ಜೊತೆಯಲ್ಲಿ. ಈಗೇನು ನೋಡ್ತಿದ್ದೀರಾ ಅದು ನಿಮಗೆ ಅಲ್ಲಿ ಹೈಡ್ ಆ್ಯಂಡ್ ಸೀಕ್ ಪ್ಲೇಸು ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಒಳಗಡೆ ಹೋದರೆ ಆಚೆಗೆ ಬರೋಕ್ಕೆ ಗೊತ್ತಾಗಲ್ಲ, ಎಲ್ಲ ಮಿಸ್ ಆಗಿಬಿಡ್ತೀವಿ ಹುಡ್ಕೊಂಡು ಎಂಜಾಯ್ ಮಾಡಿಕೊಂಡು. ಬಟ್ ತುಂಬಾ ಟೈಮ್ ಬೇಕು. ಊಟಿಗಂತ ಹೋದರೆ ಮಿನಿಮಮ್ ಅಂದರೆ 3 ಡೇಸ್ ಅಂತೂ ಬೇಕೇ ಬೇಕು. 3 ಡೇಸ್ಗಿಂತ ಕಡಿಮೆ ನಾವು ಊಟಿನ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಈ ಥರ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ. ಜಸ್ಟ್ ಹೋಗಿ ನೋಡ್ಕೊಂಡು ಬರಬೇಕು ಅಷ್ಟೇ. ಎಂಜಾಯ್ ಮಾಡಿಕೊಂಡು ಫೋಟೋಸನ್ನ ತೆಗೆಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ 3 ಡೇಸ್ ಬೇಕೇ ಬೇಕು. ನಮಗೆ ಇನ್ನೂ ಒಂದಿನ ಇದ್ದಿದ್ರು ಟೈಮ್ ಸಾಕಾಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ನಾವೆಲ್ಲ ಅಲ್ಲಿ ಎಂಜಾಯ್ ಮಾಡಿದ್ದು. ಹಾಗೆ ಇಲ್ಲಿ ಕೆಲವೊಂದು ಫೋಟೋಸ್ನೆಲ್ಲ ನಾವು ತೊಗೊಂಡಿದ್ದೀವಿ. ಆ ಫೋಟೋಸು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಬಿಕಾಸ್ ಇದು ಲೈಫ್ ಟೈಮ್ ಮೆಮೊರಿ ಆಗಿರೋದ್ರಿಂದ ನನ್ನ ಮಕ್ಕಳು ದೊಡ್ಡವರಾದಾಗ ಅಥವಾ ನಮಗೆ ವಯಸ್ಸಾದಾಗ ನಾವು ಯೂಟ್ಯೂಬ್ನಾಗ ತೆಗೆದು ನೋಡಿದ್ರೆ ಈ ಥರ ಎಲ್ಲ ಎಂಜಾಯ್ ಮಾಡಿದ್ದು, ಆವಾಗೆಲ್ಲ ನಾವು ಈ ಥರ ಇದ್ವಿ ಅನ್ನೋ ಖುಷಿ ನಮಗೆ ಖಂಡಿತ ಸಿಗುತ್ತೆ. ಹಾಗಾಗಿ ನನ್ನ ಹತ್ರ ಏನೇನು ಫೋಟೋಸ್ ಇತ್ತು ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾವಿಲ್ಲಿ 2 ಪ್ಲೇಸ್ನ ಮಿಸ್ ಮಾಡ್ಕೊಂಡ್ವಿ. ಒಂದು ಪ್ಲೇಸ್ ಅಂತ ಹೇಳಿದ್ರೆ ಟಾಯ್ ಟ್ರೈನ್ ಏನಿದೆ ಅದಂತೂ ತುಂಬಾ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಹೋಗೋದಕ್ಕೆ. ಬಿಕಾಸ್ 6 o'clockಗೆ 5 o'clock 4 o'clock ಅರ್ಲಿ ಮಾರ್ನಿಂಗಿಗೆ ಹೋಗಿ ಅಲ್ಲಿ ಕ್ಯೂವಲ್ಲಿ ನಿಂತಿರ್ತಾರಂತೆ. 40 ಟಿಕೆಟ್ಸ್ ಏನೋ ನಮಗೆ ಸಿಗುತ್ತಂತೆ, ಬಟ್ ತುಂಬ ಕಡಿಮೆ ಜನಕ್ಕೆ ಸಿಗುತ್ತೆ. ಇಲ್ಲ ಅಂದರೆ ನಾವು 2 hours 3 hours ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿಕೊಂಡು ಇದ್ರೂ ನಮಗೆ ಅಲ್ಲಿ ಟಿಕೆಟ್ ಸಿಗದೆ ವಾಪಸ್ ಬಂದಿರೋ ತುಂಬ ಜನ ಇದ್ರಂತೆ. ನಾವು ಹೋಗಿದ್ದ ಟೈಮ್ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಪ್ಲೇಸಲ್ಲೂ ತುಂಬಾ ಕ್ರೌಡ್ ಇತ್ತು. ಸೊ ನಾವು ಅಷ್ಟು ದೂರ ಹೋದರೆ ವೇಸ್ಟಾಗಿ ನಾವು ವಾಪಸ್ ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ ನಾವೇ ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆನ್ಲೈನಲ್ಲೂ ಬುಕ್ಕಿಂಗ್ ಇದೆ, ಬಟ್ ಬಿಫೋರ್ 1 month ಬುಕ್ ಮಾಡಬೇಕು, ಅದಿದ್ರೆ ಮಾತ್ರ. ಆ್ಯಂಡ್ ಇದು ಬಂದು ಅಲ್ಲಿ ಬೋಟ್ ಹೌಸ್ ಏನಿದೆ ಅದು. ಇಲ್ಲಿ ಅಂತೂ ನೋಡ್ತಾ ಇದ್ದೀರಾ ನೀವು ಎಷ್ಟೊಂದು ರಶ್ ಇದೆ ಅಂತ ಕಾಣಿಸ್ತಿದೆ. ನಮಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಸ್ಪೇಸ್ ಇಲ್ಲ ಅಂತ ಹೇಳಿ ಕಾರ್ನ ಪಾರ್ಕ್ ಮಾಡೋದಕ್ಕೆ 1.5 ಕಿಲೋಮೀಟರ್ ಮುಂದೆ ಹೋಗಿದ್ದಾರೆ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಿಕೊಂಡು ನಾವು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಒಳಗೆ ಬಂದು
ಬೋಟ್ಗೆ ಟಿಕೆಟ್ ತೊಗೊಳ್ಳೋಣ ಅಂತ ನೋಡೋಷ್ಟರಲ್ಲಿ ಹೆವಿ ರಶ್ ಇತ್ತು. ಟಿಕೆಟ್ ಸಿಗೋಕ್ಕೆ 1.5 ಗಂಟೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ವಿ. ನಾವು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡಿದ್ದು ಅಲ್ಲಿ 2 ಅವರ್ಸ್ ವೆಯ್ಟ್ ಮಾಡಿದ್ದು ಎಲ್ಲ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನಾವು ಲಂಚ್ ಮಾಡಿರಲಿಲ್ಲ, ಆನ್ ದ ವೇ ಎಲ್ಲಾದರೂ ಮಾಡೋಣ ಅಂತ ಹೇಳಿ ಇದೊಂದು ರೆಸ್ಟೋರೆಂಟಿಗೆ ಬಂದ್ವಿ. ಇದು ನೇಮ್ ನನಗೆ ಮರ್ತಿದ್ದಾರೆ, ರೆಸ್ಟೋರೆಂಟ್ ನೇಮು. ಎಲ್ಲರೂ ಕೂಡ ಸಪ್ರೇಟ್ ಟೇಬಲಲ್ಲಿ ಕೂತ್ಕೊಂಡ್ವಿ. ಒಂದೇ ಟೇಬಲ್ ನಮ್ಗೆ ಅಷ್ಟು ಜನಕ್ಕೆ ಸಿಗಲಿಲ್ಲ. ಸೊ ಎಲ್ಲರೂ ಅವರ ಟೇಬಲ್ಗೆ ಕೂತ್ಕೊಂಡು ಏನೇನು ಬೇಕೋ ಆರ್ಡ್ರ್ ಮಾಡಿದ್ರು. ಇದು ನಮ್ಮ ಟೇಬಲ್ಗೆ ನಾವು ಆರ್ಡ್ರ್ ಮಾಡ್ಕೊಂಡಿದ್ದಂಥ ಇದು ಬಿರಿಯಾನಿ ಮತ್ತು ಕಬಾಬ್. ಅದು ದೊಡ್ಡದಾಗೆ ಕೊಟ್ಟಿದ್ರು. ಅದಕ್ಕೆ ನೇಮ್ ಏನೋ ಇದೆ, ನನಗೆ ಮರ್ತಿದ್ದೀನಿ ನಾನು ನೇಮೆಲ್ಲ ಆ್ಯಕ್ಚುಲಿ. ಹಾಗೆ ನೀವು ಇಲ್ಲಿ ತಮಿಳ್ನಾಡಿಗೆ ಹೋದಾಗ ಕೆಲವೊಂದು ರೆಸ್ಟೋರೆಂಟಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ ಪಿಂಕ್ ಕಲರ್ ವಾಟರ್ ಏನು ಕಾಣ್ತಿದೆ, ಅದನ್ನು ದಯವಿಟ್ಟು ಯಾರು ಕುಡಿಯೋಕ್ಕೆ ಹೋಗಬೇಡಿ. ಅದನ್ನು ಕುಡ್ದಿದ್ದಕ್ಕೆ ಏನೋ ಗೊತ್ತಿಲ್ಲ, ನಾವು ಯಾರ್ಯಾರು ಕುಡ್ದಿದ್ವಿ ಅವರೆಲ್ಲ ಅಲ್ಲಿಂದ ಬಂದ್ಬಿಟ್ಟು ಒಂದು 15 ಡೇಸ್ ಹುಷಾರು ತಪ್ಪಿದ್ವಿ. ಬಟ್ ಕೇರಳದಲ್ಲಿ ಹೋದಾಗ ಅದನ್ನು ಕುಡೀರಿ, ಅದು ತುಂಬ ಚೆನ್ನಾಗಿರುತ್ತೆ. ನಾನು 2 ಟೈಮ್ಸ್ ಹೋಗಿದ್ದೀನಿ, 2 ಟೈಮ್ಸ್ ಕೂಡ ಕುಡ್ದಿದ್ದೀನಿ. ನಮಗೇನು ಹೆಲ್ತ್ ಅಪ್ಸೆಟ್ ಆಗಿಲ್ಲ. ಅವರು ಒಂದು ಬೇರೆ ನೀರಿಗೆ ಹಾಕಿ ಬಿಸಿ ಮಾಡಿರ್ತಾರಂತೆ. ಬಟ್ ಈ ತಮಿಳ್ನಾಡು ಆಗಿರೋದ್ರಿಂದ ಕುಡ್ದಿದ್ದು ತಪ್ಪಾಯಿತು ಅಂತ ಅನಿಸುತ್ತೆ. ಸತೀಶ್ ಅಂಕಲ್ ಹೇಳಿದ್ರು ಕುಡಿಬಾರ್ದಿತ್ತು ಅಂತ ಹೇಳ್ಬಿಟ್ಟು. ಬಟ್ ನಾವು ಅಲ್ಲಿ ಕುಡ್ದಿದ್ವಲ್ಲ ಕೇರಳದಲ್ಲಿ, ಏನಾಗಿಲ್ಲ ಅಂತೇಳಿ ಕುಡಿದ್ಬಿಟ್ಟಿದ್ವಿ. ಬಂದಮೇಲಂತೂ 15 ಡೇಸ್ ನಾವು ಹುಷಾರಿಲ್ಲದೆ ಮಲ್ಕೊಂಡ್ವಿ. ಚಿಕ್ಕವರಿಂದ ಮಕ್ಕಳು ಎಲ್ಲರೂ ಕೂಡ ನಾವು ಇಲ್ಲಿ ಮಲ್ಕೊಂಡ್ವಿ. ಹಾಗೆ ನಾವು ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಹೆವಿ ಇದೆ. ಬಟ್ ನಾವು ಲಕ್ಕಿ, ಇಷ್ಟೊಂದು ಕ್ರೌಡು ಟ್ರಾವೆಲಲ್ಲೇ ನಮ್ಗೆ ಆಗಲಿಲ್ಲ. ಅಲ್ಲಿ ಊಟಿಗೆ ಹೋದ್ಮೇಲೆ ನಮಗೆ ಕ್ರೌಡ್ ಅಂತ ಅನ್ನಿಸ್ತು. ಇದು ಫೈನ್ ಫಾರೆಸ್ಟು ಆನ್ ದ ವೇನೇ ಸಿಗುತ್ತೆ. ಮೈಸೂರಿಗೆ ಹೋಗ್ಬೇಕಾದ್ರೂ ಸಿಗುತ್ತೆ ಆ್ಯಂಡ್ ಊಟಿಗೆ ಎಂಟ್ರ್ ಆಗಬೇಕಾದ್ರೂ ಕೂಡ ನಮಗೆ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ ಎಂಟ್ರೆನ್ಸ್ ಟಿಕೆಟ್ನ ತೊಗೋಬೇಕು. ಟಿಕೆಟ್ ತೊಗೊಳಕ್ಕಂತೂ ಹೆವಿ ರಶ್ ಇತ್ತು. ಅದಾದಮೇಲೆ ಟಿಕೆಟ್ ತೊಗೊಂಡು ಒಳಗೆ ಬಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಹೊರಗಡೆ ಬಿಸಿಲಿದ್ರು ಒಳಗಡೆ ಬಿಸಿಲು ಅಂತ ಫೀಲ್ ಆಗೋಲ್ಲ. ಅಷ್ಟೊಂದು ಮರಗಳು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹೈಜೀನ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಕೆಳಗಡೆ ಹೋದರೆ ಒಂದು ಲೇಕ್ ಥರ ಇದೆ, ಅಲ್ಲೂ ಕೂಡ ಬೋಟಿಂಗ್ ಮತ್ತು ಹಾರ್ಸ್ ರೈಡಿಂಗ್ ಎಲ್ಲ ಅವೈಲೇಬಲ್ ಇದೆ. ಬಟ್ ನಮಗೆ ಆಲ್ಮೋಸ್ಟ್ 5 o'clock ಆಗಿರೋದ್ರಿಂದ ಬೇಡ ಅಂತ ಹೇಳಿ ಹೊರಟ್ವಿ. ಯಾಕೆ ಅಂದರೆ ನಾವು ಬಂಡೀಪುರ ಕ್ರಾಸ್ ಮಾಡಬೇಕು. 7:30 ಒಳಗಡೆ ಹೋಗಿಲ್ಲ ಅಂತ ಹೇಳಿದ್ರೆ ಕ್ರಾಸ್ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾರ್ಸ್ ರೈಡಿಂಗ್ ಎಲ್ಲ ನಾವು ಎಲ್ಲ ಕೂಡ ಇಲ್ಲೂ ಅಷ್ಟೇ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಎಲ್ಲ ಕಡೆ ಅಷ್ಟೇ. ಊಟಿನಲ್ಲಿ ಏನಿದೆ ಅಂದರೆ ಫುಲ್ ಪಾರ್ಕ್ ಥರನೇ ಫೀಲ್ ಆಗುತ್ತೆ. ಎಲ್ಲ ಅಂದರೆ ಡಿಫ್ರೆಂಟ್ ಆಗಿರುತ್ತೆ ಪಾರ್ಕ್ಗಳು. ಬೊಟಾನಿಕಲ್ ಗಾರ್ಡನ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಇದೆ, ಸಖತ್ತಾಗಿದೆ. ಕರ್ನಾಟಕ ಗಾರ್ಡನು ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಹೊರಟಿರೋದ್ರಿಂದ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 1 hour ಅಷ್ಟೇ ಇದ್ದಿದ್ದು ನಾವು. ತುಂಬಾ ಚೆನ್ನಾಗಿತ್ತು. ಎಲ್ಲ ಕೂಡ ಎಂಜಾಯ್ ಮಾಡಿದ್ವಿ. ಮಕ್ಕಳಂತೂ ಇಲ್ಲಿಂದ ಬರೋಕ್ಕೆ ರೆಡಿನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸ್ಲೈಡರ್ ಅಂತ ಕರೀತಾರೆ, ನಾವು ಊರಲ್ಲೆಲ್ಲ ಜಾರುಗುಪ್ಪೆ ಅಂತ ಕರಿತೀವಿ. ಮನೆ ಹತ್ರ ಎಲ್ಲ ಅವಾಗೆಲ್ಲ ಈ ಥರ ಆ ಸ್ಟೆಪ್ಗಳಲ್ಲಿ ಮಾಡಿಸ್ತಾಯಿತ್ತು ಜಾರುಗುಪ್ಪೆ. ಆ ಥರ ಒಂದು ಮರ ಇತ್ತು, ಅದು ಫುಲ್ ನೈಸಾಗಿತ್ತು. ಈ ಥರ ಎಲ್ಲ ಮಕ್ಕಳೆಲ್ಲ ಆಟಾಡಿ. ಸೊ ಆ ಜಾರುಗುಪ್ಪೆಯಲ್ಲಿ ಸಖತ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಹಾಗೆ ನಮ್ಮ ಅಂಕಲ್ ಇಲ್ಲಿಂದ ಹೊರಡ್ಬೇಕಂದ್ರೆ ಹೇಳಿದ್ರು ವಯನಾಡ್ಗೆ ಹೊರಟ್ಬಿಡೋಣ ಅಂತ. ಯಾಕೆ ಅಂತ ಹೇಳಿದ್ರೆ 3 days ಟ್ರಿಪ್ ಅಷ್ಟು ಮೆಮೊರಬಲ್ ಆಗಿತ್ತು, ಅಷ್ಟು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಅಂಕಲ್ಗೆ ನಿಜವಾಗ್ಲೂ ಊರಿಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ಇನ್ನೊಂದು 2 days ಆದ್ರೂ ಪರವಾಗಿಲ್ಲ, ನಾವೆಲ್ಲ ವಯನಾಡ್ಗೆ ಹೋಗೋಣ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ವಯನಾಡ್ಗೆ ಹೋಗ್ಬೇಕಂತ ಹೇಳಿದರೆ ಅಲ್ಲಿ ಬರೀ ರೆಸಾರ್ಟೇ ಹೋಗಬೇಕು. ಆ್ಯಂಡ್ ನಮ್ಮದು ಅಲ್ಲಿ ಹೊರಟಿದ ಟೈಮ್ ಕೂಡ ಲೇಟ್ ಆಗಿರೋದ್ರಿಂದ ರೆಸಾರ್ಟ್ ಅದು ಲಾಸ್ ಆಗುತ್ತೆ ಆ್ಯಂಡ್ ಪ್ಲೇಸ್ ಕೂಡ ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರೆಸಾರ್ಟ್ ಬೇಡ ಅಂಕಲ್, ವಯನಾಡ್ ಬೇಡ, ಇನ್ನೊಂದ್ಸಲ ಯಾವಾಗಾರ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಹೇಳಿ ಹೋದ್ವಿ. ಬಟ್ ನಮ್ಮ ಅಂಕಲ್ ಆನ್ ದ ವೇ ಬಂಡೀಪುರ ಕ್ರಾಸ್ ಆದಮೇಲೂ ಅಷ್ಟೇ ಅಟ್ಲೀಸ್ಟ್ ಬಂಡೀಪುರದಲ್ಲಿ ಸ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು 3 ಸಲ ನಿಲ್ಲಿಸಿ 3 ಹೋಟೆಲ್ಗಳ ಕಡೆ ಹೋಗಿ ಚೆಕ್ ಮಾಡಿದ್ರು. ಫುಲ್ ಬಂಡೀಪುರದಲ್ಲಿ ಎಷ್ಟು ಹೋಟೆಲ್ಗಳಿದೆ ಸ್ಟೇಗೆ ನಮಗೆ ಎಲ್ಲ ಕಡೆ ನೋಡಿದ್ದಾರೆ. ಬಟ್ ಎಲ್ಲೂ ಕೂಡ ನಮಗೆ ಹೋಟೆಲ್ ಸಿಗಲಿಲ್ಲ. ಫುಲ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಹಾಗಾಗಿ ರಿಟರ್ನ್ ವಾಪಸ್ ಬರಬೇಕಂದ್ರೆ ಫುಲ್ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಹೋಗಬೇಕಾಗಿದ್ದಾಗ ಇರುವಂಥ ಖುಷಿ ಬರಬೇಕಾಗಿದ್ದಾದರೆ ಇರಲಿಲ್ಲ. ಎಷ್ಟೊತ್ಕಾರು ಮಲ್ಕೊಂಡ್ರೆ ಸಾಕು ಅನ್ನಂಗೆ ಆಗಿತ್ತು. ಆಲ್ಮೋಸ್ಟ್ ನಾವು ಮನೆ ರೀಚ್ ಆದಾಗ ಮಧ್ಯರಾತ್ರಿ 1:30 ಆಗಿತ್ತು. ಬೆಂಗಳೂರಿಗೆ ಅಂಕಲ್ನೂ ಕಳಿಸ್ಲಿಲ್ಲ, ಸತೀಶ್ ಅಂಕಲ್ನೂ ಕಳಿಸ್ಲಿಲ್ಲ. ಎಲ್ಲರೂ ಕೂಡ ನಾವು ಮಂಡ್ಯದಲ್ಲೇ ಹೋಗಲಿಲ್ಲ. ಎಲ್ಲ ಕೂಡ ಅಮ್ಮನ ಮನೆಗೆ ಬಂದು ಅವತ್ತು ಕೂಡ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಎಲ್ಲ ಒಳ್ಳೆ ನಾನ್ ವೆಜ್ ಊಟ ಎಲ್ಲ ಮಾಡಿದರು ಮನೇಲಿ. ಅದನ್ನೆಲ್ಲ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ವಾಪಸ್ ಆದ್ವಿ. ತುಂಬಾ ಚೆನ್ನಾಗಿತ್ತು ನನಗಂತೂ ಊಟಿ ಟ್ರಿಪ್ಪು. ಹಾಗೆ ಈ ವ್ಲಾಗನ್ನು ಇವತ್ತಿಗೆ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು, ಹಾಗೆ ಊಟಿಲಿ ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಬೇಕು, ಯಾವ ಟೈಮಿಸ್ಗೆ ಹೋದರೆ ನಿಮಗೆ ತುಂಬಾ ಖುಷಿ ಆಗುತ್ತೆ, ಕ್ರೌಡಿಂದ ಎಲ್ಲನೂ ಕೂಡ ಎಂಜಾಯ್ ಮಾಡ್ಬೋದು ಅಂತ ನಾನು ಡೀಟೇಲಾಗಿ ಈ ವ್ಲಾಗಲ್ಲಿ ಹೇಳಿದ್ದೀನಿ. ಯಾರು ಸ್ಕಿಪ್ ಮಾಡದೆ ನೋಡಿದರೆ ಖಂಡಿತ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಹಾಗೆ ಮುಂದಿನ ವ್ಲಾಗ್ ವೆಯ್ಟ್ ಮಾಡ್ತಾ ಇರಿ.
ಫುಲ್ ನಮ್ಮದು ಡ್ಯಾನ್ಸ್ದು ಏನೇನು ನಾವು ಡ್ಯಾನ್ಸ್ ಮಾಡಿದ್ದೀವಿ ಆ್ಯಸ್ ಇಟ್ ಈಸ್ ಅದನ್ನು ಕೂಡ ನಾನು ನಿಮಗೆ ಹೇಗೆ ಡ್ಯಾನ್ಸ್ ಮಾಡಿದ್ದೀವಿ ಅದನ್ನು ಅದೇ ಥರನೇ ನಾನು ಅಪ್ಲೋಡ್ ಮಾಡೋಣ ವ್ಲಾಗಿಗೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದೆಲ್ಲ ಮೆಮೊರಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಫ್ಯಾಮಿಲಿ ಎಂಜಾಯ್ ಮಾಡಿದಾಗೆ ಬೇರೆಯವ್ರು ಯಾರು ಹೋದಾಗ ಅವರು ಕೂಡ ಇದೇ ಥರ ಎಂಜಾಯ್ ಮಾಡಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.